ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರೋ ಉದ್ಯಮಿ ಕೆಜಿಎಫ್ ಬಾಬುಗೆ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಬಾಬು ಮನೆಯ ಕದ ತಟ್ಟಿದ್ರು. 2 ಐಷಾರಾಮಿ ಕಾರ್ಗಳ ಒಡೆಯನಾಗಿರುವ ಕೆಜಿಎಫ್ ಬಾಬು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದು ಅಧಿಕಾರಿಗಳು ವಸೂಲಿ ಮಾಡಿದ್ದೆ ರೋಚಕ. ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟ ಆರ್ಟಿಒ ಆಫೀಸರ್ಸ್. ಕೊನೆಗೂ 2 ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿದ ಬಾಬು. ಗುಜರಿ ವ್ಯಾಪಾರಿ ಉದ್ಯಮಿ ಕೆಜಿಎಫ್ ಬಾಬು ಬಳಿ ಇರುವಂತಹ ಐಷಾರಾಮಿ ಕಾರುಗಳ ಮೇಲೆ ಆರ್ಟಿಒ ಅಧಿಕಾರಿಗಳ ಕಣ್ಣು ಬಿದ್ದಿತ್ತು. 4 ದುಬಾರಿ ಕಾರುಗಳ ಒಡೆಯನಾಗಿರುವ ಕೆಜಿಎಫ್ ಬಾಬು 2 ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿದ್ದಾರೆ. ಆದರೆ 2 ರೋಲ್ಸ್ ರಾಯ್ಸ್ ಕಾರುಗಳಿಗೆ ರೋಡ್ ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದಾರೆ ಅಂತ ಆರ್ಟಿಒ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಕೆಜಿಎಫ್ ಬಾಬು ಮನೆ ಮೇಲೆ ದಾಳಿ ನಡೆಸಿದ್ರು. ಬೆಳಿಗ್ಗೆ 8:30 ಸುಮಾರಿಗೆ ವಸಂತನಗರದ ಬಾಬು ಮನೆ ಮೇಲೆ ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ರು. ಮೊದಲಿಗೆ ಮನೆ ಗೇಟ್ ತೆಗೆಯೋದಕ್ಕೆ ಮೊಂಡಾಟವನ್ನ ನಡೆಸಿರ್ತಾರೆ ಕೆಜಿಎಫ್ ಬಾಬು. ಸುಮಾರು 30 ನಿಮಿಷಗಳ ಕಾಲ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ಸತಾಯಿಸ್ತಾರೆ. ಆ ಬಳಿಕ ಗೇಟ್ ತೆಗೆದಿದ್ದು ಅಧಿಕಾರಿಗಳು ಬೇಸ್ಮೆಂಟ್ ನಲ್ಲಿದ್ದ ಮಹಾರಾಷ್ಟ್ರ ನೋಂದಣಿಯ 2 ರೋಲ್ಸ್ ರಾಯ್ಸ್ ಕಾರುಗಳನ್ನ ಪರಿಶೀಲನೆ ನಡೆಸಿದ್ರು. ಆ ಬಳಿಕ 2 ಕಾರುಗಳು ಹೊರ ರಾಜ್ಯದ ನೋಂದಣಿ ಹೊಂದಿದ್ದು ರಾಜ್ಯದಲ್ಲಿ 1 ವರ್ಷಕ್ಕಿಂತ ಹೆಚ್ಚಿನ ದಿನಗಳಿಂದ ಓಡಾಡ್ತಿವೆ, ಅದರಿಂದ ತೆರಿಗೆ ಪಾವತಿಸುವಂತೆ ಸೂಚನೆ ನೀಡಿದ್ರು. ಅಲ್ಲದೆ 2 ಕಾರುಗಳನ್ನ ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ಹಾಗೂ ಅಮೀರ್ ಖಾನ್ ಬಳಿ ಖರೀದಿಸಿದ್ದು ಸೆಲೆಬ್ರಿಟಿಗಳ ಕಾರು ಖರೀದಿ ಮಾಡುವ ಕ್ರೇಜ್ನಿಂದ ಇವುಗಳನ್ನ ಪಡೆದಿದ್ರಂತೆ. MH02 BB2 ರೋಲ್ಸ್ ರಾಯ್ಸ್ ಕಾರನ್ನ ನಟ ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿದ್ರೆ MH11 AX1 ರೋಲ್ಸ್ ರಾಯ್ಸ್ ಕಾರನ್ನ ನಟ ಅಮೀರ್ ಖಾನ್ ಬಳಿ ಖರೀದಿ ಮಾಡಿದ್ರಂತೆ. ಆದರೆ ತೆರಿಗೆ ಪಾವತಿ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಬಾಬು ನಡುವೆ ಹಗ್ಗ ಜಗ್ಗಾಟ ಉಂಟಾಗಿತ್ತು. ಇನ್ವಾಯ್ಸ್ ಡಾಕ್ಯುಮೆಂಟ್ ಸಮಸ್ಯೆಯಿಂದ ತೆರಿಗೆ ಮೊತ್ತ ನಿರ್ಧಾರವಾಗದೆ ಅಧಿಕಾರಿಗಳು ಕಾರ್ ಸೀಸ್ ಮಾಡೋಕೆ ಮುಂದಾಗಿದ್ರು. ಆದರೆ ಇದಕ್ಕೆ ಅಡ್ಡಗಾಲು ಹಾಕಿದ ಕೆಜಿಎಫ್ ಬಾಬು ಈಗಲೇ ನಾನು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ರು. ಈ ಗಾಡಿ ಅಲ್ಲೂ ಓಡಾಡೋದು, ಇಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದು ಕಾನೂನಲ್ಲಿ. 1 ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ, ಬಾಂಬೆನಲ್ಲೂ ಓಡಾಡುತ್ತೆ. ಅದಕ್ಕೆ ಇವಾಗ ಮೇಡಮ್ಮು ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ, ನಮಗೆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ. ಕೊನೆಗೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬು ಬಳಿ ಟ್ಯಾಕ್ಸ್ ಅನ್ನ ಕಟ್ಟಿಸುವಲ್ಲಿ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಡಿಡಿ ಮೂಲಕ ಆರ್ಟಿಒ ಅಧಿಕಾರಿಗಳಿಗೆ ಕೆಜಿಎಫ್ ಬಾಬು ಟ್ಯಾಕ್ಸ್ ಅನ್ನ ಪಾವತಿ ಮಾಡಿದ್ದಾರೆ. ಬಾಬು ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿದ ಕಾರಿಗೆ 18.53 ಲಕ್ಷ ಹಾಗೂ ಅಮೀರ್ ಖಾನ್ ಬಳಿ ಖರೀದಿ ಮಾಡಿದ ಕಾರಿಗೆ 19.73 ಲಕ್ಷ ಟ್ಯಾಕ್ಸ್ ಅನ್ನ ಪಾವತಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.